ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಬರ್ಬೇಡ್ರಿ. ಛೇ 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 ಛೇ, ನಾ ಇಷ್ಟು ದಿನ ಒಂದು ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡು ಬಿಟ್ಟಿದ್ದೆ ನೋಡ್ರಪ್ಪ. ಈ ಸುಳ್ಳು ಹೇಳುದ್ರಾಗ ಕಾಂಗ್ರೆಸ್ನವರೇ ಫೇಮಸ್, ಅವ್ರ ಮುಂದೆ ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತ್ರಿ ಖರೆ ವಿಷಯ. ಈ ಏಕಲವ್ಯನಿಗೆ ದ್ರೋಣಾಚಾರ್ಯರು ಇರ್ತಾರ ನೋಡ್ರಿ, ಹಂಗೆ ಥೇಟ್ ಕಾಂಗ್ರೆಸ್ ಮಂದಿಗೆ ಪಾಕಿಸ್ತಾನನೇ ಗುರು ಅಂತ ಅನ್ಸ್ಲಿಗತ್ತದ. ಏನ್ರಿ ಒಂದೊಂದು ಸುಳ್ಳು ಒಂದೊಂದು ಮುತ್ತು ಇದ್ದಂಗ ನೋಡ್ರಿ. ಅಟ್ ಲೀಸ್ಟ್ ನಂಬುವಂತಹ ಸುಳ್ಳರೆ ಹೇಳ್ರೋ ಯಪ್ಪ ಅಂತಂದ್ರ ಅದನ್ನೂ ಮಾಡೋದಿಲ್ರಪ್ಪ. ಈಗ ಮಜಾ ನೋಡ್ರಿ, ಹೇಳ್ತೀನಿ ಕೇಳ್ರಿ. ಪಾಕಿಸ್ತಾನ ಏರ್ ಫೋರ್ಸ್ ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದ್ರಂತ. ಅದು ಎಷ್ಟು? ಒಂದಲ್ಲ ಎರಡಲ್ಲ 50 ರಫೇಲ್ ಅಂತ. ಅಯ್ಯೋ ದೇವ್ರೆ, ಹಿಂಗೆಲ್ಲ ಆಯ್ತಾ ಅಂತ ಅಂದ್ಕೊಂಡು ಎಲ್ಲಾ ಕಡೆ ಸರ್ಚ್ ಮಾಡಿ ನೋಡಿದ್ರ ಇಂಡಿಯಾ ಏರ್ ಫೋರ್ಸ್ ಬಳಿ ಇರುವುದೇ 36 ರಫೇಲ್ ಅಂತ. ಅಲ್ರಿ, ಈಗ ನನಗೆ ಒಂದ್ ಅರ್ಥ ಆಗಲ್ಲ ನೋಡ್ರಪ್ಪ. ಪಾಕಿಸ್ತಾನ ಹೇಳಿದ್ದು ನಾವು ಹೊಡೆದಿದ್ದು 50 ರಫೇಲ್ ಅಂತ ಹೇಳಿ, ಆದ್ರ ಭಾರತದ ಬಲ್ಲಿ ಇರುವುದೇ 36 ರಫೇಲ್. ಇದು ಯಾವ ಲಾಜಿಕ್ ಅಂತ ಹೇಳಿ ನನಗೆ ಅರ್ಥನೇ ಆಗಲ್ಲ ನೋಡ್ರಿ. ಅಲ್ಲ, ಏನಾರೇ ಅವರು ತಮ್ಮದೇ ಫೈಟರ್ ಜೆಟ್ಟೇ ತಾವೇ ಹೊಡ್ಕೊಂಡ್ರ ಅದನ್ನು ಲೆಕ್ಕಕ್ಕೆ ಹಿಡಿದ್ರ ಇನ್ನಿಂದ ಇದೊಂದು ಬಹಳ ಯೋಚನೆ ಆಗ್ಬಿಟ್ಟ ನೋಡ್ರಿ. ಇನ್ನು ಅಲ್ಲಿ ನೋಡಿದ್ರ ಶಾಹಿದ್ ಅಫ್ರಿದಿ ಯುದ್ಧ ಗೆದ್ದು ಬಿಟ್ವಿ ಅಂತ ಹೇಳಿ ರ್ಯಾಲಿ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಲಿಕತ್ತಾನಂತ. ಅದು ಬಿಡ್ರಿ, ಇನ್ನೊಂದು ಬಹಳ ದೊಡ್ಡ ತಲಿಬ್ಯಾನಿ ಆಗಿದ್ದೇನ ಗೊತ್ತಾ? ಪಾಕಿಸ್ತಾನ ನಮ್ S-400 ಅದೇ ಸುದರ್ಶನ್ ಚಕ್ರ ಇದನ್ನ ಹೊಡೆದ್ ಹಾಕಿವಿ ಅಂತ ಹೇಳಿಕತ್ತಾರ. ಇದು ನನಗ್ ಭಯಂಕರ ಅಂಜಿಕೆ ಬಂದ್ ಬಿಡ್ತೀರಿ ಕೇಳಿ. ಇದ್ ಹೆಂಗಂತ ಹೇಳಿ, ಅಲ್ಲ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಾಯಿಸ್ಬಿಟ್ರ ಕತಿ ಏನಂತ ಯೋಚನೆ ಮಾಡ್ಲಿಕತ್ತಿದೆ ನಾನು. ಆದ್ರ ಅದ್ರ ಮರುದಿನಾನೇ ಮೋದಿಜಿ ಯಧಂಪುರಕ್ಕೆ ಹೋಗಿ ಸೈನಿಕರ ಜೋಡಿ ಫುಲ್ ಜೋಶ್ನ್ಯಾಗ ಅದು ಆ S-400 ಅದ್ರ ಬಾಜುನೇ ನಿಂತ ಸೆಲೆಬ್ರೇಟ್ ಮಾಡಿದ್ರು. ಯಪ್ಪ, ಯಾರೇ ಮರ್ಯಾದೆ ಇದ್ದವ್ರಾಗಿದ್ರು ಅಂದ್ರ ತುಂಬೆ ಗಿಡಕ್ ಹೋಗಿ ಹಂಗ ಊರ್ಲ್ ಹಾಕೋತಿದ್ರು ನೋಡ್ರಪ್ಪ. ಏನ್ರಿ ಎಂತ ಪರಿ ಸುಳ್ಳು ಹೇಳಿದ್ರಿ? ಸುಳ್ಳು ಹೇಳುದು ಒಂದ್ ಲೆಕ್ಕಕ್ಕೆ ಓಕೆ, ಹಿಂಗ ತೀರಾ ಹಸಿ ಹಸಿ ಸುಳ್ಳ ಹೇಳೋದು ತೀರಾ. ಅವನೊಬ್ಬ ಹೇಳಿ ಪ್ರಧಾನಿ, ಇವನೊಬ್ಬ ಮುಠಾಳ ಸೇನಾ ಮುಖ್ಯಸ್ಥ. ದೇಶದ ಸತ್ ಪ್ರಜೆಗಳು ಬದುಕಿದ್ದೂ ಸತ್ತಂಗೆ ನೋಡ್ರಪ್ಪ. ಆದ್ರ ನಮ್ಮ ಹಣೆ ಬರ ಏನ್ ಕೇಳ್ತೀರಿ ನೀವು? ಇಂಥ ಶತ್ರು ಪಾಕಿಸ್ತಾನದ ಮ್ಯಾಲ ನಮ್ಮಲ್ಲಿರೋ ಒಂದಿಷ್ಟು ಗಂಜಿ ಗಿರಾಕಿಗಳಿಗೆ ಲವೋ ಲವು. ಮೊನ್ನೆ ಅದ ಏನೋ ಹೆಣ್ಣು ಎಂದರೆ ಅಂತ ಹೇಳಿ ಕವನ ಓದ್ಲಿಕ್ಕತ್ತಿದ್ರು ನೋಡ್ರಿ, ನೆನಪೈತ್ಯಾ ನಿಮಗ? ಅದ ಕ್ಯಾಟಗರಿ ಅವ್ರು ಇವರು ನೋಡ್ರಪ್ಪ. ಇವ್ರಿಗೆ ಪಾಕಿಸ್ತಾನದಾಗ ಮೋಸ್ಟ್ಲಿ ಏನೋ ಬಾಯ್ ಫ್ರೆಂಡ್ ಅದಾನೋ ಅಥವಾ ಇನ್ಯಾರೋ ರಿಲೇಷನ್ದವ್ರದಾರೋ ಆ ದೇವ್ರಿಗೇ ಗೊತ್ತು ನೋಡ್ರಿ. ಅದ್ ಯಾಕಷ್ಟು ಪಾಕಿಸ್ತಾನದ ಮೇಲೆ ಪ್ರೀತಿಯೋ ಏನೋ ಗೊತ್ತಿಲ್ಲ. ಪಾಕಿಸ್ತಾನದ ಮಂದಿ ಪರವಾಗಿ ಪಶ್ಚಿಮ ಬಂಗಾಳದಾಗ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಆಪತ್ತು ಬಂದು ಚಾಪೆ ಸುತ್ಕೊಳ್ಬಾರ್ದ
ಇಂಥವಕ್ಕೆಲ್ಲ ನಮ್ಮ ಜಗ್ಗೇಶ್ ಅವರ ಹಾಡು ಡೈಲಾಗೆ ಕರೆಕ್ಟ್ ಆಗ್ತೈತಿ ನೋಡ್ರಿ. ಮೊದಲು ಇಂಥವ್ರನ್ನ ಕರ್ಕೊಂಡು ಹೋಗಿ ಈ ಪಾಕಿಸ್ತಾನದ ಬಾರ್ಡರ್ನ್ಯಾಗ ನಿಂದರ್ಸಿ ಢಮ್ 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 ಅಂತ ಹೇಳಿ ಹೊಡೆದ್ ಹಾಕ್ಬಿಡ್ಬೇಕು ಅನಿಸ್ತದ ನೋಡ್ರಿ. ಅವಾಗ ಬರಬರ ಆಗ್ತೈತಿ ಹೇಳ್ರಿ. ಈ ಒಂದು ಖುಷಿ ಸುದ್ದಿ ಏನ್ ಗೊತ್ತಾ, ಪಾಕಿಸ್ತಾನದ ಜೊತೆಗೆ ಅವಾಗವಾಗಿ ಢಮ್ ಢಮ್ ಅಂತ ಆಟ ಆಡ್ಲಿಕತ್ತಿರೋ ಬಲೂಚಿಸ್ತಾನ್ದಾಗ ಫಸ್ಟ್ ಟೈಮ್ ಒಬ್ಬ ಹಿಂದೂ ಹೆಣ್ಮಗಳ ಹವಾ ಶುರು ಆಗ್ಬಿಟ್ಟದ. ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರುವುದೇ ತ್ರಾಸಾಗಿರುವಂತಹ ಪಾಕಿಸ್ತಾನದಾಗ ಒಬ್ಬ ಹಿಂದೂ ಹುಡುಗಿ ಕಶಿಶ್ ಚೌಧರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕಗೊಂಡಾರ. ಇದು ಪಾಕ್ ಹಿಸ್ಟ್ರಿನಾಗೆ ಫಸ್ಟ್ ಟೈಮ್ ನೋಡ್ರಪ್ಪ. ಕೇಳಿ ಬಹಳ ಹಿಗ್ಗಾಯ್ತು ನನಗ. ಹೆಣ್ಣು ಮಕ್ಕಳು ಹಿಂಗ ಬೆಳಿಬೇಕು, ಚಾಲೆಂಜ್ ಅದು ಅಂಥ ನೆಲದಾಗ ಬೆಳಿಬೇಕಂದ್ರ ಚಾಲೆಂಜ್ ಅಲ್ಲೇನ್ರಿ. ಆದ್ರ ನಮ್ಮ ಕರ್ನಾಟಕದಾಗ ಮಾತ್ರ ಯಾರು ಬೆಳೆಯುವಂಗೇ ಕಾಣ್ಲಿಕ್ಕತ್ತಿಲ್ಲ, ಲಕ್ಷಣಗಳೇ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು CM ಆಗಿದ್ದೇ ಆಗಿದ್ದು ಒಬ್ಬೊಬ್ರೇ ಬೀದಿಗೆ ಬೀಳ್ಲಿಕ್ಕೆ ಚಾಲು ಆಗಿದ್ರಿ. ಇವತ್ತು ನೋಡ್ರಪ್ಪ, ಒಂದು ನ್ಯೂಸ್ ನೋಡ್ದೆ ನಾನು, ಗಾಬರಿ ಆಯ್ತು. ಇದಕ್ಕ ನನಗೆ ವಿಚಿತ್ರ ಅನ್ಸ್ಬಿಡ್ತು. ಅಧಿಕಾರಕ್ಕೆ ಬಂದ 2 ವರ್ಷದಾಗ ಕಾಂಗ್ರೆಸ್ ಸರ್ಕಾರ ಆರೋಗ್ಯವಾಗಿದ್ದ ಆರೋಗ್ಯ ಇಲಾಖೆಯನ್ನ ಅನಾರೋಗ್ಯ ಮಾಡಿಬಿಟ್ಟೈತಂತ. ಸರ್ಕಾರಿ ಖಜಾನೆ ಲೂಟಿ ಹೊಡೆದು ದಿವಾಳಿ ಮಾಡಿದ ಸಿದ್ದರಾಮಯ್ಯ ಸಾಹೇಬ್ರು ಆರೋಗ್ಯ ಇಲಾಖೆದಾಗ ಸೇವೆ ಸಲ್ಲಿಸ್ಲಿಕ್ಕತ್ತಿರುವಂತಹ 30,000 ನೌಕರರಿಗೆ ಹೋದ 3 ತಿಂಗಳಿಂದ ಪಗಾರೇ ಕೊಟ್ಟಿಲ್ಲಂತ. ಇನ್ನ ಈ ರಾಜ್ಯ ಏನೇನು ನೋಡ್ಬೇಕು ಆ ದೇವರಿಗೆ ಗೊತ್ತಪ್ಪ. ದೇವ್ರೇ, ಆದಷ್ಟು ಜಲ್ದಿ ನಮ್ಮ ಕರ್ನಾಟಕದ ಮಂದಿ ಮೇಲೂ ಸ್ವಲ್ಪ ಕರುಣೆ ತೋರ್ಸಪ್ಪ ಅಂತ ಹೇಳ್ಕೊಂತ ಇವತ್ತಿನ ವಿಡಿಯೋ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.